ಆಮೇಲೆ ಯಾರು ಮಾಡಿಲ್ಲ ಅಂತ ಹೇಳಿ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ. ನಾನೇ ಏನ್ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕು, ಬೇರೆಯವರು ಮಾಡ್ತಾರೆ ಬಿಡ್ತಾರೆ. ನೀವ್ ಹೆಂಗಂದ್ರೆ ಸರ್ ಘಟ್ಟ ಕಡೆ ಒಂದು ಬೂತಲ್ಲಿರೋ ನೋಡಿ ಮಾತಾಡ್ತಿರಲ್ಲ. ನಾನು ಹೇಳ್ತೀನಿ, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ 6 ತಿಂಗಳ ಹಿಂದೆ ಹೇಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಒಬ್ಬ ಹೊಸಬನನ್ನ ಮಾಡಿ ಎಲ್ಲ ಮಾಡಿ ಕೊನೆಗೆ ನನ್ನ ಪಕ್ಷದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ, ನನ್ನ ಪಕ್ಷದ ಉಪಮುಖ್ಯಮಂತ್ರಿಗಳು ಇಬ್ಬರು ಅಶ್ವಥ್ ನಾರಾಯಣ ಅಶೋಕ್, ನನ್ನ ಪಕ್ಷದ ಮಂತ್ರಿಗಳು ಎಸ್ ಬಸವರಾಜ್, ಗೋಪಾಲಯ್ಯ, ಇವರೆಲ್ಲರೂ ಬಂದರು ನಮ್ಮಲ್ಲಿ ಮನೆಗೆ ಬಂದು, ಸರ್ ನೀವು ಕಂಟೆಸ್ಟ್ ಮಾಡಲೇಬೇಕು, ನೀವು ಮಾಡಿದ್ರೆ ಅದಾಗ್ತದೆ. ನಾನು ಕೆಲಸ ಮಾಡ್ತೇನೆ, ಕಂಟೆಸ್ಟ್ ಮಾಡೋದಿಲ್ಲ ಅಂತ ಒಬ್ಬರು ತೀರ್ಮಾನ ಮಾಡಿದ್ರೆ ನಾನೇ ಕಂಟೆಸ್ಟ್ ಮಾಡಬೇಕು. ಇಲ್ಲ ನೀವು ಕಂಟೆಸ್ಟ್ ಮಾಡಿದ್ರೆ ಬ್ಯಾಂಗ್ಳೂರು ನಾರ್ತ್ ಸೌತ್ಗೆ ಅಲ್ಲ ಸೆಂಟ್ರಲ್ಗೆ ಪ್ರಾಬ್ಲಮ್ ಆಗುತ್ತೆ, ಒಕ್ಕಲಿಗ ಬೆಲ್ಟಲ್ಲಿ ಒಂದಷ್ಟು ಸ್ವಲ್ಪ ಏನಿಲ್ಲ ಅಂದ್ರೆ ನೀವೊಬ್ಬ ಸದ್ಯನ ರಾಜಕಾರಣಿ, ನಿಮ್ಮ ಮಂತ್ರಿ ಕೂಡ ನಮಗೆ ಮೊನ್ನೆ ಇಫೆಕ್ಟ್ ಆಗಿದೆ, ನೀವೇ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ ಇಲ್ಲ ಸರ್ ನಾನು ಮಾಡಿದೆ. ಆಗ ಅವರೊಂದು ಪ್ರಶ್ನೆ ಕೇಳಿದ್ರು ನನಗೆ, ಅಲ್ಲ ಸರ್ ನಾವೆಲ್ಲ ಪಕ್ಷದ ಪ್ರಮುಖರಿದ್ದೇವೆ, ನೀವು ಪಕ್ಷಕ್ಕಿಂತ ದೊಡ್ಡವರಾಗ್ಬಿಟ್ರ ಅಂತ ಕೇಳಿದ್ರು. ನಾನು ಒಂದು ಮಾತು ಹೇಳಿದೆ, ನಾನು ಪಕ್ಷಕ್ಕಿಂತ ಯಾವತ್ತೂ ದೊಡ್ಡವನಾಗಿಲ್ಲ, ಆಯಿತು ನಾನು ಕಂಟೆಸ್ಟ್ ಮಾಡ್ತೇನೆ, ಈಗಲೇ ಹೇಳಬೇಕು ಟಿವಿಗೆ ಅಂತ ಹೇಳಿ ಟಿ ವಿಯವರಿಗೆ ಹೇಳಿದೆ. ಈ ಟಿ ವಿಯವರೆಲ್ಲ ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ರು, ಸದಾನಂದ ಗೌಡರು ಬೇಡ ಅಂತ ಹೇಳಿದವರಿಗೆ ಸ್ವಲ್ಪ ಆಸೆ ಬರಲಿಕ್ಕೆ ಶುರುವಾಯಿತು. ಪ್ರಾಮಾಣಿಕವಾಗಿ ನನಗೆ ಬೇಸರ ಇಲ್ಲಿ ಆದ್ದು ಅಂತ ಹೇಳಿದ್ರೆ, ಯಾವಾಗ ನಿಲ್ಲುವುದಿಲ್ಲ ಅಂತ ಹೇಳುವವರನ್ನ ಕರ್ಕೊಂಡು ಬಂದು ಮತ್ತೆ ಆಮೇಲೆ ಪಕ್ಷದಿಂದ ಟಿಕೆಟ್ ತಪ್ಪಿತಲ್ಲ ಕೊಡ್ಲಿಲ್ಲಲ್ಲ ಅಂತ ಹೇಳುವಂಥದ್ದು ಒಂದು ಬೇಸರ. ಎರಡನೇದಾಗಿ ಎಲ್ಲರೂ ಬೇಡ ಅಂತ ಹೇಳಿದ್ರೆ ಕಳಿಸಿಬಿಟ್ಟವರು ಗೋಬ್ಯಾಕಿನವರು ನಮ್ಮನ್ನು ಗೋಬ್ಯಾಕ್ ಮಾಡುವಂಥ ಸಣ್ಣ ವ್ಯಕ್ತಿ ನಾನು ಅದೆಲ್ಲ ಅಂತ ಹೇಳುವಂಥ ಒಂದು ಬೇಸರ. ಅದೊಂದು ಬಿಟ್ಟರೆ ನನಗೇನಿಲ್ಲ. ನಾನು ಮೊನ್ನೆಯಿಂದ ನನಗೆ ನಿಮ್ಮ ಕಾಂಗ್ರೆಸ್ನ ಭಾರಿ ದೊಡ್ಡ ಟಾಪ್ ಲೀಡರ್ಸು ನನಗೆ ಫೋನ್ ಮಾಡಿದರು, ಸರ್ ಸದಾನಂದ ಗೌಡ್ರೆ 4 ಪ್ಯಾನಲ್ 4 ಶರ್ಟ್ ಮಾತ್ರ, ನಾವೆಲ್ಲೂ ಸೋಪು ಕೂಡ ತರಬೇಡಿ. ಇದೇ ಮಾತು ಹೇಳಿದ್ರು ರಾಜಣ್ಣ, ನೀವು ಬನ್ನಿ 28ರಲ್ಲಿ 1 ಗೆದ್ರು ಅದು ನೀವು ಗೆಲ್ಲುವಂತ ನಿಮ್ಮನ್ನೇ. ನೀವು ಬರಬೇಕು ಅಂತ ಹೇಳಿದೆ. ನಾನು ಹೇಳಿದೆ, ನಾನು ಇನ್ನೊಬ್ಬ ಜಗದೀಶ್ ಶೆಟ್ಟರ್ ಆಗ್ಲಿಕ್ಕೆ ನಾನು ಓಪನ್ ಆಗಿ ಹೇಳಿದೆ ತಯಾರಿಲ್ಲ ಅಂತ ಹೇಳಿ. ಆದ್ರೆ ಇದೆಲ್ಲ ಇವತ್ತೇನಾಗಿದೆ, ಒಬ್ಬ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ದುಡ್ಡಿಲ್ಲದೆ ಪಾಲಿಟಿಕ್ಸ್ ಆಗುದಿಲ್ಲ, ಗುಂಪುಗಾರಿಕೆ ಮಾಡಿದ್ರೆ ಪಾಲಿಟಿಕ್ಸ್ ಆಗೋದಿಲ್ಲ, ಯಾರ್ದೋ ಚೀಲ ಇಟ್ಕೊಂಡು ಹೋಗಿದ್ರೆ ಪಾಲಿಟಿಕ್ಸ್ ಆಗಲ್ಲ, ಬೆಣ್ಣೆ ಹಾಕುವಂತ ರಾಜಕಾರಣ ಮಾಡಿದ್ರೆ ಪಾಲಿಟಿಷಿಯನ್ ಆಗುದಿಲ್ಲ. ಇದೆಲ್ಲ ನಾವೆಲ್ಲ ಕಂಡ ಸತ್ಯಗಳು. ಆದ ಕಾರಣ ನಾನು 6 ತಿಂಗಳ ಹಿಂದೆ ಸ್ವಲ್ಪ ದೂರ ಇರ್ತೇನೆ ಅಂತ ಹೇಳಿ. ಆದರೆ ನನಗೆ ಒಂದು ಮೋದಿ ದೇಶದ ಪ್ರಧಾನಮಂತ್ರಿ ಈ ಬಾರಿ ಆಗಲೇಬೇಕು ದೇಶದ ಹಿತ ದೃಷ್ಟಿಯಿಂದ, ಮತ್ತು ಇಡೀ ಜನರು ಸ್ವಾಭಿಮಾನದ ಬದುಕು ಬರಬೇಕು ಅಂತ ಹೇಳಿದರೆ ಯುವಕರಿಗೆಲ್ಲ ಸ್ವಂತ ಕಾಲದಲ್ಲಿ ಇರ್ಬೇಕಾದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಜಗತ್ತಿನಲ್ಲಿ ಭಾರತ ಒಂದು ಯಶಸ್ವಿ ರಾಷ್ಟ್ರ ಆಗಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗಲೇಬೇಕು. ಇದಕ್ಕೆ ಬೇಕಾಗಿ ನಾವೆಲ್ಲವನ್ನು ಸಹಿಸಿಕೊಳ್ಬೇಕು, ಎಲ್ಲವನ್ನು ಮಾಡಬೇಕು. ನಾನು ಶುದ್ಧೀಕರಣ ಆಗಬೇಕು, ಶುದ್ಧೀಕರಣ ಮಾಡ್ತೇವೆ. ಅದೇನು ನೀವು ಈ ಇಲೆಕ್ಷನ್ ಆದ್ಮೇಲೆ ನೋಡಿ ಏನಾಗ್ತದೆ ಅಂತ ಕರ್ನಾಟಕದಲ್ಲಿ ಶುದ್ಧೀಕರಣ ಆಗಲೇಬೇಕು. ಆದ್ರೆ ಆ ಶುದ್ಧೀಕರಣ ಅನ್ನೋ ವಿಷಯದಲ್ಲೇ ಅವರನ್ನು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂತೇಳಿ, ಅವರ ಮಗನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಶುದ್ಧೀಕರಣ ಹೇಳೋದು ಸರಿ. ಅವರೇ ಶುದ್ಧ ಇರ್ಬೇಕು, ಆಮೇಲೆ ಅವರು ನಿಮ್ಮ ಮಗನಲ್ಲಿ ವಿಶ್ವನಾಥ ಅವರ ಮಗನಿಗೆ ಬೇಕು ಅಂತ ಹೇಳಿ ಶುದ್ಧೀಕರಣ ಅದಲ್ಲ. ನನಗೆ ಯಾವುದು ಬೇಡ, ಆದ್ರೆ ನನ್ನ ಪಾರ್ಟಿ ಅದು ಹಿಂಗಿರ್ಬೇಕು. ಇಡೀ ರಾಜ್ಯದಲ್ಲಿರುವಂತ ನೀವು ಕೆಲಸ ಮಾಡೋರು, ನೀವು ಹಳ್ಳಿಯಲ್ಲಿ ಬೈಗಳು ತಿನ್ನುವವರು, ನೀವು 4 ಪೆಟ್ಟು ತಿನ್ನುವವರು, ನೀವು ನಮಗೆ ಈಗ ಸಿದ್ದರಾಮಯ್ಯ ಡಿಕೆ ಸಿಕ್ಕಿದ್ರು, ಸರ್ ಬನ್ನಿ ಸರಿ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಕೆಳಗೆ ಗಲಾಟೆ ಆಗುವಂಥದ್ದು ಎಲ್ಲ ಆಗುವಂಥದ್ದು. ಈ ಕಾರ್ಯಕರ್ತರ ಮನಸ್ಸಿಗೆ ಸ್ಪಂದನ ಮಾಡುವಂಥ ರಾಜಕೀಯ ಇದು ಆಗ್ಬೇಕು. ಇದು ಆಗ್ತಾ ಇಲ್ಲ.